ಜಗಳ ಆದ್ರೂ ಅಷ್ಟೇ ನಾವು ಇಬ್ಬರಲ್ಲೇ ಇರ್ಬೇಕು, ನಾವಿಬ್ರು ಮಧ್ಯದಲ್ಲೇ ಇರ್ಬೇಕು. ಅದ್ ಬಿಟ್ಬಿಟ್ಟು ಮೂರನೇ ವ್ಯಕ್ತಿ ತಗೊಂಡು ಹೇಳ್ಬಿಟ್ಟು ಆತರ ಹೇಳ್ಬಾರ್ದು. ಏನಿದ್ರೆ ನಮ್ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಪ್ರೀತಿ ಅಂದ್ಮೇಲೆ ನಂಬಿಕೆ ಇರುತ್ತೆ ಅಲ್ವಾ, ನಂಬಿಕೆ ನಾವು ಉಳಿಸ್ಕೋಬೇಕು. ಕೊನೆ ಯಾವ್ಯಾವ ಕ್ವಾಲಿಟಿ ಕಿಪ್ಪಿಯಲ್ಲಿ ಇಷ್ಟ ಆಗಲ್ಲ ಮತ್ತೆ ಯಾವ್ದು ಇಷ್ಟ ಆಗುತ್ತೆ? ಫಸ್ಟ್ ಇಷ್ಟ ಆಗಲ್ಲ, ಯಾವ್ದು ಇಷ್ಟ ಆಗಲ್ಲ ಹೇಳು. ಅವ್ರ ಇನ್ನೋಸೆಂಟ್ ತುಂಬಾ ಇಷ್ಟ ನಂಗೆ. ಅವ್ರ ಮುಗ್ಧ ಫಸ್ಟ್ ಇಷ್ಟ ಆಗಲ್ಲ ಅದನ್ನ ಹೇಳು. ಫಸ್ಟ್ ಇಷ್ಟ ಆಗಲ್ಲ ಅಂತ ಅವ್ರ ಬೇರೆ ಮಾತು ಕೇಳ್ತಾರಲ್ಲ, ಅದು ನಂಗೆ ಇಷ್ಟ ಆಗಲ್ಲ ಫಸ್ಟ್ ಆಫ್ ಆಲ್. ಅಷ್ಟೇ, ಅದೆಲ್ಲ ನಂಗೇನಿಲ್ಲ, ಬೇರೆದೇನಿಲ್ವಾ? ಅದನ್ನ ಕೇಳಬಾರ್ದು ಅಷ್ಟೇ, ಮೂರನೇ ವ್ಯಕ್ತಿ ಮಾತನ್ನ ಕೇಳಬಾರ್ದು. ಒಂದೇ ಒಂದು ರೂಲ್ಸ್ ಅಷ್ಟೇ ಹಾಕಿರೋದು. ಒಂದೇ ರೂಲ್. ಓಕೆ, ಒಂದೇ ರೂಲ್ಸ್. ಏನ್ ಇಷ್ಟ ಆಗುತ್ತೆ ಕಿಪ್ಪಿಯಲ್ಲಿ? ಅವ್ರ ಮುಗ್ಧ, ಅವ್ರು ಮಾತಾಡೋದು, ಅವರು ತುಂಬಾ ಕೇರ್ ಮಾಡೋದು, ಕೇರಿಂಗ್ ಪರ್ಸನ್ ತುಂಬಾ. ಅವರು ತುಂಬಾ ಕೇರ್ ಮಾಡ್ತಾರೆ. ಪೊಸಿಟಿವ್ನೆಸ್ ಜಾಸ್ತಿ, ಅದ್ರ ಪೊಸಿಟಿವ್ನೆಸ್ ಒಂದೊಂದ್ಸತಿ ಅವನಿಗೆ ಹಿಂಸೆ ಆಗೋ ತರ ಆಗುತ್ತೆ. ಬಟ್ ಪರ್ಸನಲಿ ಅಮೃತ ಕೂಡ ವಿಷ ಅಂತಾರಲ್ಲ, ಆತರ ಆಗ್ಬಾರ್ದು. ಲಿಮಿಟ್ ಅಂತ ಇರುತ್ತೆ, ಆ ಲಿಮಿಟ್ ನ ಕ್ರಾಸ್ ಮಾಡಕ್ ಹೋಗ್ಬಾರ್ದು. ಆಮೇಲೆ ಮತ್ತಿನೇನ್ ಇಷ್ಟ? ಅಷ್ಟೇ, ಅವರೇ ಇಷ್ಟ ಅಂದ್ಮೇಲೆ ಎಲ್ಲ ಇಷ್ಟ ಇರುತ್ತೆ ಅಲ್ವಾ? ಏನ್ ಡೈಲಾಗ್ ಹೊಡೆದ್ಬಿಟ್ಟ ಮುತ್ತು. ನಿಂಗೆ ಇಷ್ಟ ಆಗಲ್ಲ ಕಿಪ್ಪಿ ಮುತ್ತುನಲ್ಲಿ? ಅಂದ್ರೆ ಅವನು ನಾನು ಕೇರ್ ಮಾಡೋ ಟೈಮಲ್ಲಿ ಅವನನ್ನ ದೂರ ತಳ್ಳೋದು. ಅವನಿಗೊಂದು ಲಿಮಿಟ್ ಅಂತ ಇರುತ್ತೆ. ಬಟ್ ನನ್ ಕನ್ಸು ಡಿಫ್ರೆಂಟ್, ಅವ್ನ ಕನ್ಸು ಡಿಫ್ರೆಂಟ್. ಸೊ ನನ್ನಲ್ಲಿ ಹೆಂಗೆ ಅಂದ್ರೆ ನನ್ನ ಪ್ರೀತಿನ ನಾನು ಎಕ್ಸ್ಪೋಸ್ ಮಾಡ್ತೀನಿ, ಅವನು ಅದು ಎಕ್ಸ್ಪ್ರೆಸ್ ಮಾಡಲ್ಲ. ಮತ್ ಇನ್ನೊಂದು ಅವನು ಬೇರೆಯವ್ರ ಮಾತು ಜಾಸ್ತಿ ಕೇಳ್ತಾ ಇರೋದು, ಬೇರೆಯವ್ರನ್ನ ಜಾಸ್ತಿ ಹತ್ರ ತಗೊಳ್ಳೋದು, ಬೇರೆಯವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಮತ್ತೆ ಇನ್ನೊಂದು ಇಷ್ಟ ಆಗ್ತಿರೋದು ಕ್ವಾಲಿಟಿ ಅಂದ್ರೆ ಮೊಬೈಲಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಮ್ಮಿ ಮಾಡ್ತಾನೆ, ಮೊಬೈಲಲ್ಲಿ ಜಾಸ್ತಿ ಇರ್ತಾನೆ. ಅದೊಂದು ನಂಗೆ ಇಷ್ಟ ಆಗಲ್ಲ. ಯಾರ ಜೊತೆ ಮಾತಾಡ್ತೀಯ ಕಿಪ್ಪಿ? ಅಲ್ಲ ಮುತ್ತು, ಮೊಬೈಲಲ್ಲಿ ಅಂದ್ರೆ ಫ್ರೆಂಡ್ಸ್ ನಾರ್ಮಲ್ ಕಾಲ್ ಮಾಡ್ತಾ ಇರ್ತಾರೆ, ಅಂದ್ರೆ ಅವ್ರದ್ದು ಏನಾದ್ರು ನಮ್ಗೆ ಕೆಲ್ಸದ್ದು ಅದು ಮಾತಾಡ್ತಾ ಇರ್ತೀನಿ ಅಷ್ಟೇ. ಬಟ್ ಇವ್ರು ಅರ್ಥ ಮಾಡ್ಕೋಬೇಕಲ್ವಾ? ಕೆಲ್ಸದ ಬಗ್ಗೆ ಅವ್ರು ಮಾತಾಡ್ತಿರ್ತಾರೆ, ಬಟ್ ಎನಿ ಟೈಮ್ ಫೋನಲ್ಲೇ ಇರ್ತಾನಲ್ವಾ, ನನ್ ಮಾತು ಕೇಳಿಸ್ಕೊಳ್ಳಲ್ಲ ಕೆಲವೊಂದು ಟೈಮಲ್ಲಿ. ಅವಾಗ ಕಿಪ್ಪಿಗೂ ಕೊಡ್ತೀನಿ, ಕೊಡದೆ ಬರೀ ನಿನ್ ಫ್ರೆಂಡ್ಸಿಗೆಲ್ಲ ಟೈಮ್ ಕೊಟ್ರೆ? ಇಲ್ಲ ಇಲ್ಲ, ಎಲ್ಲರಿಗೂ ಟೈಮ್ ಕೊಡ್ತೀನಿ ಅಕ್ಕ. ಅದೊಂದು ಬ್ಯಾಡ್ ಕ್ವಾಲಿಟಿ ನಿನ್ಗೆ ಇಷ್ಟ ಅದು ನಂಗೆ ಇಷ್ಟ ಆಗಲ್ಲ. ಮತ್ತೆ ನನ್ ಮಾತು ಕೇಳಲ್ಲ. ಅದು ಟೈಮ್ ನನ್ ಮಾತನ್ನ ಕೇಳಲ್ಲ ಅವನು. ಯಾಕೆ ಕೇಳಲ್ಲ? ಮಾತು ಯಾಕೆ ಕೇಳಲ್ಲ? ಯಾಕೆ ಕೇಳಲ್ಲ ಹೇಳು? ಕೇಳ್ತೀನಿ, ಎಲ್ಲಾ ಟೈಮಲ್ಲಿ ಕೇಳ್ತೀನಿ. ಬಟ್ ನಾನು ತುಂಬಾ ಕೋಪದಲ್ಲಿ ಇರ್ತೀನಲ್ಲ, ಅವಾಗ ಮಾತ್ರ ಕೇಳಕ್ ಹೋಗಲ್ಲ. ಅವಾಗ ಮಾತ್ರ ಕೇಳಕ್ ಹೋಗಲ್ಲ. ಓಕೆ, ಏನ್ ಇಷ್ಟ ಮುತ್ತುನಲ್ಲಿ? ಅವನು ಮಾತಾಡೋದು, ಅವನು ವಾಯ್ಸ್ ಮೇನ್ ಆಗಿ ಇಷ್ಟ ನನಗೆ. ಮತ್ತೆ ಅವನ ಇನ್ನಸೆಂಟ್, ಅವನು ಕೇರ್ನೆಸ್. ಹುಷಾರಿಲ್ದಿರೋ ಟೈಮಲ್ಲಿ ಒಂದೊಂದು ಟೈಮಲ್ಲಿ ಕೇರ್ ಮಾಡ್ತಾನೆ, ಒಂದೊಂದು ಟೈಮಲ್ಲಿ ಎಲ್ಲ ಟೈಮಲ್ಲ ಒಂದೊಂದು ಟೈಮಲ್ಲಿ ಕೇರ್ ಮಾಡ್ತಾನೆ. ಮತ್ತೆ ಒಂದೊಂದು ಟೈಮಲ್ಲಿ ನನಗೆ ಕಿಪ್ಪಿ ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು. ಇವಾಗ ನಾನು ತುಂಬ ಅವನಿಗೆಲ್ಲೋ ಒಂದು ಜಾಗದಲ್ಲಿ ನಾನು ತುಂಬ ಓವರ್ ಆಗಿ ಪೊಸಿಷನ್ಸ್ ಇಟ್ಕೊಂಡು ಓವರ್ ಆಗಿ ನಾನು ಏನೋ ಒಂದು ಮಾಡಿರ್ತೀನಿ. ಆ ಟೈಮಲ್ಲಿ ಅವನ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಲೈಕ್ ಹೇಳ್ತಾನಲ್ವ, ಅದು ಇಷ್ಟ. ಮತ್ತೆ ಅವನು ತೋರಿಸುವಂತ ಪ್ರೀತಿ ಇಷ್ಟ ಅಷ್ಟೇ, ಹಂಗೆ. ಓಕೆ, ಅಂಡ್ ಇಬ್ರುನು ಬೇರೆಯವ್ರ ಮಾತು ಕಟ್ಕೊಂಡು ಬೇರೆಯವ್ರ ಇದ್ ಮಾಡ್ಕೊಂಡು ಅಂತೆಲ್ಲ ಹೇಳ್ತಿದ್ರಿ, ಇದ್ ಮಾಡ್ಬಾರ್ದು ಕೇಳಬಾರ್ದು ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ಇವಾಗ ಹೆಂಗಿದ್ದೀರಾ ಇಬ್ರು? ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೀರಾ? ತುಂಬಾ ಅಂಡರ್ಸ್ಟ್ಯಾಂಡಿಂಗ್. ಅದೇ ಒಂದ್ಸಲಿ ಗೊತ್ತಾ, ಏನಾದ್ರೂ ನಮ್ಗೆ ಪ್ರಾಬ್ಲಮ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಅಲ್ವಾ, ಈ ತರ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ, ಮೈಂಡ್ ಬಂದ್ಬಿಡುತ್ತೆ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ. ಸೊ ಇವಾಗ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ತುಂಬಾ ಇಬ್ರು ಮಧ್ಯದಲ್ಲಿ. ಎಸ್, ನೀನ್ ಕಿಪ್ಪಿಗೆ ಏನಾದ್ರು ಅದ್ ಮಾಡ್ಬಾರ್ದು ಇದ್ ಮಾಡ್ಬಾರ್ದು ಅಂತ ಹೇಳ್ತಿರ್ತಾನ ಕಿಪ್ಪಿ? ಹೇಳ್ತೀಯಾ? ಬಟ್ ಬಿಗ್ ಬಾಸ್ ಹೋಗ್ಬೇಕು ಅಂತ ಅನ್ಕೊಂಡಾಳಪ್ಪ, ಕಳಿಸ್ತೀಯ ಬಿಗ್ ಬಾಸ್? ಹೌದು, ಆರಾಮಾಗಿ ಹೋಗ್ಲಿ, ನಮ್ ಸಪೋರ್ಟ್ ಇದ್ದೇ ಇರುತ್ತೆ ಯಾವಾಗ್ಲೂ. ಏನ್ ಕಿಪ್ಪಿ ಬಿಗ್ ಬಾಸ್ ಅಂತ ಫೋನ್ ಬಂದಿದ್ದೆ ನಿಂಗೆ? ಇಲ್ಲ, ದೇವರಾನೆಗೆ ಬಂದಿಲ್ಲ. ಇಲ್ಲ ಪಕ್ಕ ಬಂದಿಲ್ಲ. ಇನ್ನೊಂದು ನಾನು ಬಿಗ್ ಬಾಸ್ ಹೋಗ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ನಾನು ಸುದೀಪ್ ಸರ್ನ ಮೀಟ್ ಮಾಡ್ಬೇಕು ಅಂತ ಎಲ್ಲ ಫಸ್ಟ್ ಇಂದಾನೆ ಹೇಳ್ತಾ ಇರ್ತೀನಿ. ನಾನು ಬಿಗ್ ಬಾಸ್ ಹೋಗ್ಬೇಕು ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಬಿಕಾಸ್ ಅದೆಲ್ಲ ನಮ್ಗೆ ಬೇಡ. ನಾವು ಹೇಳ್ಕೊಳಕ್ ಹೋಗ್ಬಾರ್ದು, ಏನಿದ್ರು ತಾನಾಗ್ ಬರ್ಬೇಕು. ಇವಾಗ ಕಾಮಿಡಿ ಕಿಲ್ಲಾಡಿನೂ ನಾನು ಹೋಗ್ತೀನಿ ಅಂತ ಎಲ್ಲಾದ್ರೂ ಹೇಳಿದ್ನ? ಇಲ್ಲ, ತಾನಾಗ್ ಬಂತು. ಹಂಗೆ ತಾನಾಗ್ ನನಗ್ ದೇವ್ರು ಕೊಟ್ರೆ ಹೋಗೋಣ, ನಮ್ಗೇನಿಲ್ಲ. ಬಟ್ ನಾವಾಗೇನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ನಂಗೆ ಬಿಗ್ ಬಾಸ್ ಚಾನ್ಸೇ ಕೊಡಿ, ಇಲ್ಲ ಕಾಮಿಡಿ ಕಿಲ್ಲರಿನ ಕಳ್ಕೊಳ್ಳಿ ಆ ಥರ, ಇಲ್ಲ ಯಾವುದೋ ಸೀರಿಯಲ್ ಕಳ್ಕೊಳ್ಳಿ ಅಂತೆಲ್ಲ ನನಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ನಿಜವಾಗ್ಲೂ ಟ್ಯಾಲೆಂಟ್ ಅಂತಿದ್ರೆ ನಮ್ಮ ಮನೆ ಬರೋದಲ್ಲಿ ಬಡ್ದಿದ್ರೆ ಕಳ್ಕೊತಾರೆ. ಅದು ಅಲ್ಲಿಗೆ ಹೋಗ್ತೀವಿ ಅಂದರೆ ಕೆನ್ ಅಷ್ಟೇ, ಅಲ್ಲಿ ಹೋಗಲ್ಲ ಅಂದ್ರೆ ಹೋಗಲ್ಲ, ಏನು ಹೋಗಲ್ಲ ಅಂದ್ರೆ ಹೋಗಲ್ಲ. ನಿಂಗೆ ಇಷ್ಟನಾ ಕಿಪ್ಪಿ ಇದು ಬಿಗ್ ಬಾಸ್ಗೆ ಹೋಗೋದು? ತುಂಬಾ ಇಷ್ಟ ಇದೆ. ಹೋದ್ರೆ ಹೆಂಗ್ ಆಡ್ಬೋದು ಕಿಪ್ಪಿ ಅಲ್ಲಿ ಬಿಗ್ ಬಾಸ್ ಅಲ್ಲಿ? ಆಟ ಹೆಂಗ್ ಆಡ್ಬೋದು ಅಂದ್ರೆ ಅದೆಲ್ಲ ಹೇಳಕ್ ಆಗಲ್ಲ, ಅದು ಅವ್ರಿಗೆ ಇಷ್ಟ ಬಂದಾಗ ಆಡ್ಬೋದು. ಅಂದ್ರೆ ಅವಳಲ್ಲಿ ಕೇಪಬಿಲಿಟಿ ಇದ್ಯಾ ಅಂತ, ಕಿಪ್ಪಿಯಲ್ಲಿ ಆ ಕೆಪಾಸಿಟಿ ಇದೆಯಾ ಬಿಗ್ ಬಾಸ್ ನಲ್ಲಿ ಒಂದಷ್ಟು ದಿನ ಇದ್ದು ಆಟ ಆಡುವಂತ ಒಂದು ಅವಳಲ್ಲಿ ಟ್ಯಾಲೆಂಟ್ ಇದೆಯಾ? ಚಿಕ್ಕ ಚಿಕ್ಕ ಆಟಗಳಂದ್ರೆ ಆಡ್ಬೋದು, ಬಟ್ ಅತಿ ದೊಡ್ಡದೆಲ್ಲ ಆಟ ಆಡಕ್ ಆಗಲ್ಲ. ಜಗಳ ಮಾತ್ರ ಮಾಡ್ತಾಳಲ್ಲ?
ಜಗಳ ಮತ್ತೆ ತುಂಬಾ ಕೋಪ ಇದೆ ಅವ್ರಿಗೆ. ಹೌದಾ? ಎಷ್ಟು ಕೋಪ ಇದೆ ಕಿಪ್ಪಿಗೆ? ತುಂಬಾ ಅಂದ್ರೆ ತುಂಬಾ. ಎಷ್ಟು ಜಗಳ ಆಡ್ತಾಳೆ? ಯಾವ ತರ ಜಗಳ ತುಂಬಾ ಆಡ್ತಾಳೆ? ಕೋಪ. ಅದೇ ಗೋಡೆಗೆ ಬಡ್ಕೊಳ್ಳೋದು ಕೋಪ ಬಂದ್ರೆ. ಅಯ್ಯೋ ಅಲ್ಲ, ನೀನ್ ಇಷ್ಟಿದೆ ಗೋಡೆಗೆ ಬರ್ಕೊಂಡ್ರೆ ಏನಾಗುತ್ತೆ? ಆಮೇಲೆ ನಮ್ಗೆ ಹೊಡೆಯಕ್ ಬರ್ತಾರೆ ಅಮ್ಮ. ಆಮೇಲೆ ಕೋಪ ಜಾಸ್ತಿ ಇದೆ ನನಗೆ, ಬಿಕಾಸ್ ಆಫ್ ನನ್ನ ಶಾರ್ಟ್ ಟೆಂಪರ್. ನನಗೆ ಕೋಪ ಬಂದಾಗ ಆ ಟೈಮಲ್ಲಿ ನನಗೆ ಏನು ಹೇಳಬಾರ್ದು, ನನ್ನ ಪಾಡಿಗೆ ನಾನು ಬಿಟ್ಬಿಡ್ಬೇಕು. ಏನೋ ಅದು ಹೇಳಿದ್ರೆ ಏನಾಗುತ್ತೆ ಅಂದರೆ ಬೆಂಕಿಗೆ ತುಪ್ಪ ಸುರಿಯೋ ಥರ ಆಗುತ್ತೆ. ಹಂಗೆ ಹೇಳಿದಾಗ ನನ್ಗೆ ಯಾರಿಗಾದ್ರು ಹೊಡಿಬೇಕು ಅನಿಸುತ್ತೆ, ಇಲ್ಲ ಬೈಬೇಕು ಅನಿಸುತ್ತೆ, ಕಿರ್ಚಾಡ್ಬೇಕು ಅನಿಸುತ್ತೆ, ಆ ಥರ ಎಲ್ಲ ಅನಿಸ್ತಾ ಇರುತ್ತೆ. ಬಟ್ ನಾನು ಎಲ್ಲಿದ್ದೀನಿ ಅದೆಲ್ಲ ಯೋಚನೆ ಬರಲ್ಲ ನನಗೆ. ಬಟ್ ನನಗೆ ಇಷ್ಟ ಆಗದಿರೋ ಕೆಲಸ ಮಾಡಿದ್ರೆ ರಿಯಲಿ ಆಗಿ ನಾನು ರಿಯಾಕ್ಟ್ ಆಗ್ತೀನಿ. ನಂಗೆ ಆ ಥರ ರಿಯಲ್ ಆಗಿ ರಿಯಾಕ್ಟ್ ಆಗ್ತೀಯಾ? ಓಕೆ, ಹೆಂಗ್ ರಿಯಾಕ್ಟ್ ಆಗಿದ್ದಾಳ ಮುತ್ತು? ರಿಯಾಕ್ಟ್ ಆಗಿದೆ. ಹೊಡ್ಸ್ಕೊಂಡಿದ್ಯಾ? ಹೊಡ್ಸ್ಕೊಂಡಿದ್ಯಾ? ಒಂದ್ ಟೈಮ್ ಹೊಡ್ಸ್ಕೊಂಡಿದ್ದಾನು ಪಾಪ. ಬಟ್ ಆ ಟೈಮಲ್ಲಿ ನಾವು ಕಂಟ್ರೋಲ್ ಮಾಡ್ಕೋಬೇಕು ನಮ್ ಕೋಪನ. ಆ ಟೈಮಲ್ಲಿ ನಾವು ಪ್ರೀತಿಯಿಂದ ನೋಡ್ಕೊಂಡು ಅವ್ರು ಕಂಟ್ರೋಲ್ ಆಗ್ತಾರೆ. ಇಲ್ಲಾಂದ್ರೆ ಗೋಡೆಗೆ ನಾನೇ ಕಿರ್ಚಾಡ್ಕೊಂಡು ಹೋಗ್ತಿರ್ಬೇಕಾಗುತ್ತೆ. ಸುಮ್ಮನೆ ಜಗಳ ಆಡ್ದೇನೆ ಇರ್ಬೇಕು. ಆ ಟೈಮಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಂಡು ಪ್ರೀತಿ ತೋರಿಸ್ಬೇಕು. ಸಚ್ ಎ ಕ್ಯೂಟ್ ಕಪಲ್. ನೋಡಿ ಎಷ್ಟು ಕ್ಯೂಟ್ ಕಪಲ್, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಪಾಪ ಕಿಪ್ಪಿ ಹೊಡೆದ್ರು ಮುತ್ತು ಹೊಡ್ಸ್ಕೊತಾನಂತೆ. ಇದೆಲ್ಲ ಲವರ್ಸ್ ಎಲ್ಲ ಕಾಮನ್. ನಾವ್ ಹೊಡೆದ್ರು ಅವ್ರು ಹೊಡ್ಸ್ಕೋಬೇಕು, ಅವ್ರು ಹೊಡೆದ್ರು ನಾವ್ ಹೊಡ್ಸ್ಕೋಬೇಕು. ನೀವ್ ಹೊಡಿತೀಯ? ನಾನು ಹೊಡೆದಿಲ್ಲ. ನಾನು ಹೊಡಿಯಕ್ಕೆಲ್ಲ ಬಂದಿಲ್ಲ, ಬಟ್ ತುಂಬಾ ಟೈಮಲ್ಲಿ ನನಗೆ ಬೈದಿದ್ದಾನೆ, ರಿಯಾಕ್ಟ್ ಮಾಡಿದ್ದಾನೆ. ಮತ್ತೆ ಹೊಡಿಯ ಅಂತದಲ್ಲ, ಹೋಗಲ್ಲ ಅವ್ನು. ನಾನು ಹೊಡೆದ್ರೆ ಗೊತ್ತು ನಾನು ಅವನು ಒಂದೇಟಿಗೆ ನಾನು ಇರಲ್ಲ ಅಂತ. ಭಯ ಕಿಪ್ಪಿನ ಮುಟ್ಟಿದ್ರೆ ಅಷ್ಟೇ. ಭಯ ಅಂತಂದ್ರೆ ಏನಾದ್ರು ಆಗ್ಬಿಟ್ರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.